ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದ್ಯಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಧನ್ಯವಾದಗಳು. ಇಷ್ಟಪಡುವ ವ್ಯಕ್ತಿಯೊಂದಿಗೆ ಪ್ರೇಮ ವಿವಾಹ ಆಗಬೇಕು. ಇಚ್ಛಿತ ವ್ಯಕ್ತಿಯೊಂದಿಗೆ ಪ್ರೇಮ ವಿವಾಹ ಯೋಗ 5ನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿಯ ಸ್ಥಾನಗಳು ಹಾಗೂ ಪ್ರಭಾವವನ್ನು ಪರಿಗಣಿಸಿ ಪ್ರೇಮ ವಿವಾಹದ ಯೋಗವನ್ನು ನಿರ್ಧರಿಸಲಾಗುವುದು. ಮೊದಲ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿಯು 7ನೇ ಮನೆಯಲ್ಲಿ ಇದ್ದರೆ ಅಥವಾ ಮಿತ್ರ ರಾಶಿಯಲ್ಲಿ ಇದ್ದು 9ನೇ ಮನೆಯ ಅಧಿಪತಿಯು ದುರ್ಬಲಗೊಂಡ ರಾಶಿಯ ಮನೆಯಲ್ಲಿ ಇದ್ದರೆ ವ್ಯಕ್ತಿ ಕೆಳವರ್ಗದ ವ್ಯಕ್ತಿಯೊಂದಿಗೆ ಪ್ರೇಮ ವಿವಾಹ ಆಗುವ ಯೋಗವನ್ನು ಹೊಂದಿರುತ್ತಾನೆ. ಅದೇ ಮೊದಲ ಮನೆಯ ಅಧಿಪತಿ ಬಲಶಾಲಿಯಾಗಿದ್ದು 7ನೇ ಮನೆಯ ಅಧಿಪತಿಯು ಶುಭಕರ ಮನೆಯಲ್ಲಿ ಇದ್ದರೆ ವ್ಯಕ್ತಿ ಉನ್ನತ ವರ್ಗದವರೊಂದಿಗೆ ಪ್ರೇಮ ವಿವಾಹವನ್ನು ಹೊಂದುತ್ತಾನೆ ಎಂದು ಹೇಳಲಾಗುವುದು. 5ನೇ ಮನೆಯಲ್ಲಿ ಮಂಗಳ. ಕುಂಡಲಿಯ 5ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ಅದು ಪ್ರೇಮ ವಿವಾಹದ ಯೋಗವನ್ನು ಸೂಚಿಸುವುದು. 5ನೇ ಮನೆ ಅಥವಾ 7ನೇ ಮನೆಯಲ್ಲಿ ರಾಹು ಇದ್ದರೆ ಪ್ರೇಮ ವಿವಾಹ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. 7ನೇ ಮನೆಯಲ್ಲಿ ಅಥವಾ ಮೇಷ ರಾಶಿಯಲ್ಲಿ ಮಂಗಳನಿದ್ದರೆ ಆಗ ಸಹ ಪ್ರೇಮ ವಿವಾಹ ಆಗುವ ಯೋಗವಿರುತ್ತದೆ ಎಂದು ಹೇಳಲಾಗುವುದು. 7ನೇ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿಯು ಪರಸ್ಪರ ನಕ್ಷತ್ರಗಳ ಪ್ರಭಾವಕ್ಕೆ ಒಳಗಾಗಿದ್ದರೆ ಪ್ರೇಮ ವಿವಾಹ ಆಗುವ ಸಾಧ್ಯತೆ ಇರುತ್ತದೆ. ಪ್ರೇಮ ವಿವಾಹಕ್ಕೆ ಉತ್ತಮ ಅವಕಾಶ. ಕುಂಡಲಿಯ 7ನೇ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿಯು 12ನೇ ಮನೆಯ ಅಧಿಪತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಿದರೆ ಪ್ರೇಮ ವಿವಾಹ ಆಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ. ಮೊದಲನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿ ತಮ್ಮ ಸ್ಥಾನಗಳನ್ನು ಬದಲಿಸಿಕೊಂಡರೆ ಅಥವಾ ಪರಸ್ಪರ ಸಂಯೋಗದೊಂದಿಗೆ ಬಂದರೆ ಪ್ರೀತಿಯ ಸಂಬಂಧದ ಚಿಹ್ನೆಗಳು ಮತ್ತು ಪ್ರೇಮ ವಿವಾಹದ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುವುದು. ಪ್ರೀತಿಯು ವಿವಾಹಕ್ಕೆ ಒಲವು ತೋರುವಂತೆ ಮಾಡುವುದು. 7ನೇ ಮನೆಯ ಅಧಿಪತಿಯು ತನ್ನ ಮನೆಯಲ್ಲಿಯೇ ಇದ್ದು 11ನೇ ಮನೆಯಲ್ಲಿ ದುರುದ್ದೇಶ ಪೂರಿತ ಗ್ರಹಗಳಿಂದ ಪ್ರಭಾವಿತವಾಗಿದ್ದರೆ ಉತ್ತಮ ಫಲಿತಾಂಶವನ್ನು ಊಹಿಸಲಾಗುವುದು. ಶುಕ್ರನು ಮೊದಲ ಮನೆಯ ಅಧಿಪತಿಯ ಸಂಪರ್ಕವನ್ನು ಹೊಂದಿದ್ದರೆ ವ್ಯಕ್ತಿಯ ಮನಸ್ಸಿನಲ್ಲಿದ್ದ ಪ್ರೀತಿಯು ವಿವಾಹಕ್ಕೆ ಒಲವು ತೋರುವಂತೆ ಮಾಡುವುದು. ಗಮನಿಸಿ: ಮದುವೆ ವಿಚಾರ, ಆರೋಗ್ಯ, ಧನಲಾಭ, ಶತ್ರುನಾಶ, ಉದ್ಯೋಗ, ಮನೆಯಲ್ಲಿ ಶಾಂತಿ, ಸಾಲಬಾಧೆಯ ವಿಚಾರ, ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.